ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕ್ಲಾಸಿಗೆ ಸ್ವಲ್ಪ ಲೇಟಾಗಿ ಹೋಗ್ತಾಯಿದ್ದೀನಿ. ಯಾಕೆ ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ಈಗ ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ, ಹಾಗೆ ಶ್ರೇಯಾಂಶ್ ಏನು ಮಾಡ್ತಾಯಿದ್ದಾನೆ ಅಂತ ತೋರಿಸ್ತೀನಿ ಬನ್ನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಮ್ಮ ಕಡುಬು ಮತ್ತು ಸಾಂಬಾರು ಮಾಡಿದ್ರು. ನಾನು ನಿನ್ನೆ ರಾತ್ರಿದು ಎಗ್ ಕರಿ ಸ್ವಲ್ಪ ಇತ್ತು, ಅದನ್ನೇ ಹಾಕೊಂಡು ಕಡುಬು ತಿಂದೆ. ಅಮ್ಮನಿಗೆ ಮನೆ ಡೆಕೋರ್ ಮಾಡೋದಂದರೆ ತುಂಬ ಇಷ್ಟ, ಹಾಗಾಗಿ ಈ ಉರುಳಿಯಲ್ಲಿ ಫ್ಲವರ್ ಅರೇಂಜ್ ಮಾಡ್ತಿದ್ರು. ಶ್ರೇಯಾಂಶು ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಇದ್ದ. ಗುಡ್ ಮಾರ್ನಿಂಗ್ ಹಾಕಿ ಇವಡೆ ನೋಕಿಟ್ಟೆ ಜೋರ್ ಪರಿ ಓಕೆ. ನಾನು ಆವಾಗಲೇ ಹೇಳ್ದಾಗೆ ಇವತ್ತು ಕ್ಲಾಸಿಗೆ ಲೇಟಾಗಿ ಹೋಗ್ತಿದ್ದೀನಿ. ಯಾಕೆ ಅಂದರೆ ಇವತ್ತು ಶ್ರೇಯಾಂಶಿಗೆ ಅಂಗನವಾಡಿಯಲ್ಲಿ ಫ್ಯಾನ್ಸಿ ಡ್ರೆಸ್ ಇದೆ. ಶ್ರೇಯಾಂಶ್ ಏನಾಗಿದ್ದಾನೆ ಅಂತ ನಾನು ನಿಮಗೆ ತೋರಿಸ್ತೀನಿ, ನೋಡಿದ್ರೆ ಶಾಕ್ ಆಗ್ತೀರಾ. ತಡೀರಿ ಶ್ರೇಯಾನ್, ರೌಡಿ ರಂಗಣ್ಣ ಆಗಿದ್ದಾನೆ ನಮ್ಮ ಶ್ರೇಯಾನ್. ಚೆನ್ನಾಗಿ ಕಾಣ್ತಿದ್ದೀನ ಕೇಳಿ ಕೇಳಿ. ಇವಾಗ ರೆಡಿ ಮಾಡಿಸಿದ್ದೀವಿ. ಅವನು ಅಲ್ಲಿ ಹೋಗಿ ಮಾಡ್ತಾನ ಪರ್ಫಾರ್ಮೆನ್ಸ್ ಅಂತ ಗೊತ್ತಿಲ್ಲ, ಬರೀ ಇಷ್ಟೇ ಹೇಳ್ಕೊಟ್ಟಿದ್ದೀವಿ. ನಮಸ್ಕಾರ, ನಾನು ಶ್ರೇಯಾಂಶ್ ಪ್ರಮೋದ್ ಅಂತ. ಹೇಳ್ತೀರಾ ಹಂಗೆ? ಹೇಳ್ತಾನಂತೆ. ಓಕೆ, ಇವಾಗ ಅಂಗನವಾಡಿಗೆ ಹೋಗೋಣ ಬನ್ನಿ, ನಡೀರಿ ಹೊರಡೋಣ. ಅಚ್ಚಮ್ಮ ಕರೀರಿ, ಅಚ್ಚಮ್ಮ ಬಿಡ್ತಿ. ವೆರಿ ವೆರಿ. ಅಮ್ಮ ಇಲ್ಲಿ ಸ್ಪೈಕ್ ಮಾಡಿಕೊಡ್ತಾ ಇದ್ದಾರೆ ಶ್ರೇಯಾಂಶಿಗೆ. ಅಮ್ಮನಿಗೆ ನಗು ಬರ್ತಿದೆ, ಇವನು ಒಂಥರ ಕಾಣ್ತಿದ್ದಾನೆ ಅಂತ. ಬಟ್ ಇವನೇ ಡಿಫ್ರೆಂಟಾಗಿ ಕಾಣ್ತಾನೆ ಎಲ್ಲ ಮಕ್ಳಿಗಿಂತ. ಎಲ್ಲರೂ ಬೇರೆ ಈ ಕೃಷ್ಣರು ಅದೇ ಆ ಥರ ಟೈಪ್ ಕಾನ್ಸೆಪ್ಟಲ್ಲಿ ಮಾಡ್ಕೊಂಡು ಬರ್ತಾರೆ ಅಂತ ನನ್ನ ಐಡಿಯಾ. ಬಟ್ ಇವನು ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ. ನೋಡಿ ಹೆಂಗೆ ಕಾಣ್ತಿದ್ದಾನೆ. ಅವ್ನು ಫಸ್ಟೇ ರೌಡಿ ಅಲ್ಲ, ಅದಕ್ಕೆ ರೌಡಿ ಲುಕ್ಕೇ ಮಾಡಿಬಿಟ್ಟಿದ್ದೀವಿ. ಮೀನು ಹಾಕಬಾರ പറഞ്ഞിട്ടില്ല അവനക്ക് മീസ വേണം, അപ്പം ഇങ്ങനെ ആക്കാന്. ಓಕೆ, ಇವಾಗ ಅಂಗನವಾಡಿ ಒಳಗೆ ಹೋಗ್ತಾ ಇದ್ದೀವಿ. ಎಲ್ಲ ಮಕ್ಕಳು ರೆಡಿಯಾಗಿ ಬಂದಿರ್ತಾರೆ. ಶ್ರೇಯಾಂಶಿನ ರಿಯಾಕ್ಷನ್ ನೋಡಿ. ಇಲ್ಲಿ ನೋಡಿ, ನಾನು ಶ್ರೇಯಾನ್ ಹೋಗ್ತಾ ಇದ್ದೀವಿ. ಅವನ್ನ ನೋಡ್ಬೇಕಾದ್ರೆ ಖುಷಿ ಆಗ್ತುಂಟು. ನಾವು ಏನೇನೋ ಮಾಡಬೇಕಂತ ಪ್ಲ್ಯಾನ್ ಇದ್ದರೆ ಅವನಿಗೆ ರೌಡಿನೇ ಬೇಕು ಅಂತೇಳಿ ಹಠ ಮಾಡಿ ರೌಡಿ ಮಾಡಿಸ್ಕೊಂಡಿದ್ದಾನೆ. ಇವಾಗ ಚೆನ್ನಾಗಿ ಕಾಣ್ತಿದ್ದಾನೆ ಅಲ್ಲ ಸನಿ? ಮಕ್ಕಳು ಬನ್ನಿ. ಬೇಬಿ ಇದೆ ಸನಿ, ಸ್ಮೈಲ್. ನಾನು ಅಮ್ಮ ಮನೆಯಿಂದ ಹೊರಡ್ಬೇಕಾದ್ರೆ ಮಾತಾಡ್ಕೊಂಡು ಹೋದ್ವಿ. ನಾವು ಅಲ್ಲಿ ತಲುಪೋಷ್ಟರಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ನಾವು ಹೋಗಿ ಅರ್ಧ ಗಂಟೆ ಆಗಾದಮೇಲೆ ಗೆಸ್ಟ್ಗಳೆಲ್ಲ ಬಂದಿದ್ದು. ಅವ್ರು ಬಂದಿದ್ದ ತಕ್ಷಣವೇ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ಯಾಕಂದರೆ ಪುಟಾಣಿ ಮಕ್ಕಳಿದ್ದಿದ್ದು, ಅವರು ಮಲಗೋ ಟೈಮ್ ಬೇರೆ. ಇನ್ನೂ ನಾವು ಲೇಟ್ ಮಾಡಿದ್ರೆ ಮಕ್ಕಳು ಹಠ ಮಾಡ್ತಾವೆ ಅಂತ ಹೇಳ್ಬಿಟ್ಟು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ಫಸ್ಟು ದೀಪ ಬೆಳಗಿದ್ರು, ಮತ್ತು ಅಂಗನವಾಡಿ ಮಕ್ಕಳೇ ಪ್ರಾರ್ಥನೆ ಮಾಡಿದರು. ತುಂಬ ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ರು. ಆ ಶಕುಂತಲೆ ಡ್ರೆಸ್ ಮಾಡಿದ ಮಗು ಅಂತೂ ತುಂಬ ಚೆನ್ನಾಗಿ ಪ್ರಾರ್ಥನೆ ಮಾಡ್ತು. ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಾಗಿದ್ದೆ ಒಬ್ಬೊಬ್ಬರೇ ಮಕ್ಳಿಗೆ ಕರೆದು ಅವ್ರದ್ದು ನೇಮು, ಇಂಟ್ರೊಡಕ್ಷನ್, ಏನು ಡ್ರೆಸ್ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಹೇಳಕ್ಕೆ ಹೇಳಿದರು. ಎಲ್ಲ ಮಕ್ಕಳು ಒಬ್ಬೊಬ್ಬರೇ ಬಂದು ಹೇಳ್ತಾಯಿದ್ರು. ಅವ್ರನ್ನ ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ತೊದಲು ಮಾತು ಅದೆಲ್ಲ. ಮತ್ತು ನನಗೆ ಈ ಶ್ರೇಯಾಂಶಿಗೆ ಫ್ಯಾನ್ಸಿ ಡ್ರೆಸ್ ಮಾಡೋ ಐಡಿಯಾ ಇದ್ದಿಲ್ಲ. ನಾನು ಮಾಡೋದಾ ಬೇಡವಾ, ಕ್ಲಾಸ್ ಇದೆಯಲ್ಲ ಆ ಡೌಟಲ್ಲಿದ್ದೆ. ಬಟ್ ಅಮ್ಮ ನನಗೆ ಫೋರ್ಸ್ ಮಾಡಿದ್ರು. ಅವನಿಗೇನು ಚಾನ್ಸ್ ಸಿಗುತ್ತೆ ಅದನ್ನೆಲ್ಲದನ್ನೂ ಮಾಡ್ಸೋಣ ಅಂತೇಳ್ಬಿಟ್ಟು ಅವ್ರದ್ದೊಂದು ಪ್ರೆಷರಿಂದ ನಾನು ಮಾಡಿದೆ. ಬಟ್ ನನಗೆ ತುಂಬಾ ಖುಷಿ ಕೊಡ್ತು ಅವನಿಗೆ ಫ್ಯಾನ್ಸಿ ಡ್ರೆಸ್ ಮಾಡಿಸಿದ್ದು. ಯಾಕಂದರೆ ಅವನಿಗೆ ಇವಾಗ ಸಣ್ಣದ್ರಿಂದನೇ ನಾವು ಮಾಡಿಸೋದ್ರಿಂದ ಸ್ಟೇಜ್ ಫಿಯರ್ ಹೋಗುತ್ತೆ. ಅದಕ್ಕೆ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರದ್ದು ಸಪೋರ್ಟಿಂದನೇ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದೆ. ಈಗ ಮಕ್ಕಳಿಗೆಲ್ಲ ಚಾಕ್ಲೇಟ್ಸ್ ಕೊಡ್ತಾಯಿದ್ರು. ಅಲ್ಲಿ 3 ಟೈಪ್ಸ್ ಚಾಕ್ಲೇಟ್ ಇತ್ತಾಯ್ತಾ. 1 ರೂಪಿ ಚಾಕ್ಲೇಟ್ಸ್, 2 ರೂಪೀಸ್, ಹಾಗೆ 5 ರೂಪೀಸ್ ಚಾಕ್ಲೇಟ್.
ಅದು 3 ಕೊಡ್ತಾ ಇದ್ದಾರೆ ಎಲ್ಲ ಮಕ್ಕಳಿಗೂ. ಬಟ್ ಶ್ರೇಯಾಂಶಿ ಸಣ್ಣ ಚಾಕ್ಲೇಟ್ ಅವ್ರು ಕೊಟ್ಟಿದ್ದನ್ನ ವಾಪಸ್ಸಿಟ್ಟು ಬರೀ ಡೈರಿ ಮಿಲ್ಕ್ ಮಾತ್ರ ತಗೊಂಡ. ಅವ್ರು ಹೇಳ್ತಿದ್ದಾರೆ ಇದು ತಗೋ ಅಂತ. ಇಲ್ಲ ನನಗೆ ಇದೊಂದೇ ಸಾಕು ಅಂತ ಹೇಳ್ಬಿಟ್ಟು ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಂಡ. ಮತ್ತು ದೊಡ್ಡವರಿಗೆಲ್ಲ ಕಾಫಿ, ಬಿಸ್ಕೆಟ್, ಮಿಕ್ಚರು ಹಾಗೆ ಲಾಡು ಎಲ್ಲ ಪ್ರೊವೈಡ್ ಮಾಡಿದರು. ನಮ್ಮದೆಲ್ಲ ತಿಂದಾದಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದರು. ಇಲ್ಲಿರೋದು ಮಜಾ, ಎಲ್ಲ ಮಕ್ಕಳು ಹೋಗಿ ಪ್ರೈಸ್ ಇಸ್ಕೊಂಡು ಬಂದರೆ ಶ್ರೇಯಾಂಶಿ ಅಮ್ಮ ಬಾ, ದಿವ್ಯಾ ಬಾ ಅಂತೇಳ್ಬಿಟ್ಟು ನಮಗೆ ಕರಿತಾ ಇದ್ದ. ಅದಕ್ಕೆ ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ ನೀವು ಹೋಗ್ಬಿಡಿ, ನಾನು ಹೋಗಲ್ಲ, ಅವ್ನು ಕಾಂಪೀಟ್ ಮಾಡಿರೋದು, ಬೇಕಂದ್ರೆ ಅವ್ನು ಹೋಗಿ ಇಸ್ಕೊಂಡ್ಲಿ ಅಂತ. ಅದಕ್ಕೆ ನನ್ನ ಮೇಲೂ ಅಮ್ಮನ ಮೇಲೂ ಸಿಟ್ಟು ಮಾಡಿ ಹೋಗಿ ಅವನೇ ಇಸ್ಕೊಂಡು ಬಂದ. ಒಂದು ಖುಷಿಯಾಗಿದ್ದು ಏನಂದರೆ ಅವ್ನು ಅಲ್ಲಿ ತನಕ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಯಾಕಂದರೆ ಅವನಿಗೆ ಅಂಗನವಾಡಿಗೂ ಅವನಿಗೂ ಹಾಗೆ ಬರೋದಿಲ್ಲ. ಅಂಗನವಾಡಿ ಅಂದರೆ ಸಾಕು, ನಾನು ಹೋಗೋದಿಲ್ಲ, ನಾನು ಅಳ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾನೆ. ಇವತ್ತು ಹೋಗಿದ್ದೆ ದೊಡ್ಡ ವಿಷಯ. ಮತ್ತು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ಇಸ್ಕೊಂಡಿದ್ದು ಇನ್ನೂ ನಮಗೆ ದೊಡ್ಡ ಖುಷಿನೇ ಅಂತ ಅನ್ಕೊಬೋದು. എന്തത് ആർക്ക് കിട്ടിയത്? ആരുടെ പ്രൈസ്? അതെയാ? ಅವು ಓಕೆ. ಇವಾಗ ಫ್ಯಾನ್ಸಿ ಡ್ರೆಸ್ ಎಲ್ಲ ಮುಗಿಸ್ಕೊಂಡು ಅಮ್ಮ ಇವಾಗ ಮನೆಗೆ ಹೋಗ್ತಾರೆ, ನಾನು ಕ್ಲಾಸಿಗೆ ಹೊರಡ್ತೀನಿ. ಬಾಯ್ ಮಾಡಿ ಕ್ಯಾಮ್ರಾಗೆ ಬಾಯ್. ಅಮ್ಮ ಆಟೋದಲ್ಲಿ ಹೊರಟ್ರು ಇವಾಗ ಮನೆಗೆ. ಅವನು ಕೆಳಗೆ ಇಳಿಯೋದಿಲ್ಲ, ಅಮ್ಮಂಗೆ ಫಸ್ಟೇ ಹುಷಾರಿಲ್ಲ, ಇನ್ನು ಎತ್ಕೊಂಡು ಹೋದರೆ ಆಗೋದಿಲ್ಲ. ಹಾಗಾಗಿ ಅಮ್ಮ ಆಟೋದಲ್ಲಿ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಾನು ಬಂದಿದ್ದು ಈ ಗ್ರೀನ್ ಬಸ್ಸಲ್ಲಿ. ಇವಾಗಷ್ಟೇ ವಿರಾಜಪೇಟೆ ತಲುಪಿದೆ. ನಾನು ಅಂದ್ಕೊಂಡೆ ವಿರಾಜಪೇಟೆ ತಲುಪೋಷ್ಟರಲ್ಲಿ 1:30 ಆರ್ 2 o'clock ಆಗುತ್ತೆ ಅಂತ. ಬಟ್ ಈ ಬಸ್ಸು ಬಂದಿದ್ದ ಸ್ಪೀಡಿಗೆ ನಾನು 1 ಗಂಟೆ ಅಷ್ಟರಲ್ಲೇ ವಿರಾಜಪೇಟೆ ತಲುಪಿದ್ದೆ. ಮನೆಗೆ ಕಾಲ್ ಮಾಡಿದಾಗಲೂ ಅಮ್ಮ ತುಂಬಾ ಶಾಕ್ ಆದರು, ನೀನು ಇಷ್ಟು ಬೇಗ ಹೋಗಿ ತಲುಪ್ದ ಅಂತೇಳ್ಬಿಟ್ಟು. ಇದಾದಮೇಲೆ ಅಜಿತಾ ಮ್ಯಾಮಿಗೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ, ಅದೇನಂತ ನೆಕ್ಸ್ಟ್ ಹೇಳ್ತೀನಿ. ಓಕೆ, ಇವಾಗ ನಾನು ಅಜಿತಾ ಮ್ಯಾಮ್ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಉಮ್ಮರ್ ಬಿರಿಯಾನಿ ತಿನ್ನೋಕ್ಕೆ. ಯಾಕಂದರೆ ಇದು ನೆಕ್ಸ್ಟ್ ಡೇಸ್, ಕಮ್ಮಿಂಗ್ ಡೇಸಲ್ಲಿ ನನಗೆ ಇವ್ರ ಜೊತೆ ಊಟ ಮಾಡೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ಆಕೆ ಇವತ್ತೇ ಹೋಗಿ ಊಟ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀವಿ. ಅಜಿತಾ ಮ್ಯಾಮಿಗೆ ಉಮ್ಮರ್ ಬಿರಿಯಾನಿ ಫೇವ್ರೇಟ್. ಅದು ಬಿಟ್ಟು ಅಲ್ಲಿ ಕೃಷ್ಣದಲ್ಲಿ ಫುಡ್ ಅದು ಯಾವಾಗಲೂ ಹೋಗ್ತೀವಲ್ಲ, ಹಾಗಾಗಿ ಉಮ್ಮರ್ ಬಿರಿಯಾನಿ ತಿನ್ನೋಣ ಅಂತ ಈಗ ಹೋಗ್ತಾ ಇದ್ದೀವಿ. ಹೇಗೆ ಅನಿಸ್ತಾ ಇದೆ? ಉಮ್ಮರ್ ಬಿರಿಯಾನಿ ಅಲ್ಲ ಹಿಂಗೆ ತೋರಿದ್ದೇನೆ ಅವ್ರಿಗೆ ಬೇಜಾರಾಗ್ತಾಯಿದೆ ಅಂತ. ಅವ್ರಿಗೆ ಕನ್ನಡ ಅರ್ಥ ಆಗಲ್ಲ, ನಾನು ಕೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ, ಮಲಯಾಳಿಯಲ್ಲೇ ಕೇಳಬೇಕು. ಅಂದರೆ ಅವ್ರಿಗೂ ಬೇಜಾರಿದೆ, ನನಗೂ ಬೇಜಾರಿದೆ. ಆದರೆ ಏನೂ ಮಾಡೋಕ್ಕಾಗೋದಿಲ್ಲ. ಅವ್ರಿಗೆ ಮದುವೆ ಆಗ್ತಿದೆ, ಹಾಗಾಗಿ ಅವ್ರಿಗೆ ಕಳಿಸ್ಕೊಡ್ಲೇಬೇಕು ಅಂತ. ಅವ್ರ ಫ್ಯೂಚರಿಗೆ ಆಲ್ ದ ಬೆಸ್ಟ್ ಅಂತ ಇವತ್ತೇ ಹೇಳ್ಬಿಡ್ತೀನಿ. ಓಕೆ, ಸರಿ ಹೋಗಿ ಊಟ ಮಾಡೋಣ. ಓಕೆ, ಹಾಯಕ್ಕೆ ನಾವು ಹೋಗಿ ಸೀಟಲ್ಲಿ ಕೂತಿದ ತಕ್ಷಣ ಎಲೆ ತಂದು ಹಾಕಿದ್ರು. ನಾವು ಬಿರಿಯಾನಿ ಇವಾಗ ಬರುತ್ತೆ ಅಂತ ಕಾದು 1/4 ಗಂಟೆ ಆದಮೇಲೆ ಬಿರಿಯಾನಿ ತಂದು ಹಾಕಿದ್ರು. ನಮ್ಮಿಬ್ಬರು ಬಾಯಲ್ಲಿ ನೀರು ಬರ್ತಿರೋದು ನೋಡಿ. ಅದು ಹಾಕಿದ್ದೆ ತಡ, ಚೆನ್ನಾಗಿ ಬಾರಿಸಿದ್ವಿ ನೋಡಿ, ಸೂಪರಾಗಿತ್ತು. എങ്ങനെയുണ്ട്? ಕಲಾ ಉತ್ಸವ ಕೊಡಗು 2024 ಇದು ಆ್ಯಕ್ಚುಲಿ ನೆನ್ನೆ ನಡೆದಿದ್ದ ಪ್ರೋಗ್ರಾಮು. ನಾನು ನೆನ್ನೆ ಅಲ್ಲಿ ಕ್ರೌಡ್ನ ನೋಡಿದೆ ಆಯಿತಾ. ಬಟ್ ನನಗೆ ಅಷ್ಟು ಫ್ಲ್ಯಾಶ್ ಆಗಿಲ್ಲ. ಇದು ಆರ್ಟ್ಸ್ ಡೇ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು. ಇವತ್ತು ನಾವು ಲಂಚೆಲ್ಲ ಮುಗಿಸ್ಕೊಂಡು ಇನ್ಸ್ಟಿಟ್ಯೂಟ್ ಹೋಗೋಣ ಅನ್ಬೇಕಾದ್ರೆ ಅಜಿತಾ ಮ್ಯಾಮ್ ಹೇಳಿದರು, ಇಲ್ಲಿ ನಿನಗೇನೋ ಒಂದು ಸರ್ಪ್ರೈಸ್ ಕಾದಿದೆ, ಬಾ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದು ನೋಡ್ಬೇಕಾದ್ರೆ ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ತುಂಬ ವೆರೈಟಿ ಆಗಿರೋ ಪೇಂಟಿಂಗ್ಸ್, ಆ ಪೇಂಟಿಂಗ್ಸಲ್ಲಿ ಪೇಂಟ್ ಮಾಡಿರೋ ಆರ್ಟಿಂದು ಒಂದು ಥಾಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಒಂದೊಂದು ಕಾನ್ಸೆಪ್ಟ್ ಅರ್ಥ ಆಗ್ತಿತ್ತು, ಒಂದೊಂದು ಅರ್ಥ ಆಗಿಲ್ಲ. ಆದರೆ ಪೇಂಟಿಂಗ್ಸ್ ಮಾತ್ರ ತುಂಬಾ ಇಂಪ್ರೆಸ್ ಆಗಿ ಮಾಡಿದರು. ಇದು ಫಿಂಗರಲ್ಲಿ ಪೇಂಟ್ ಮಾಡಿರೋದಾಗಿರ್ಬೋದು, ಪೆನ್ಸಿಲ್ ಸ್ಕೆಚ್ ಆಗಿರ್ಬೋದು, ಮತ್ತು ಅವ್ರು ಬೇರೆ ಏನೋ ಐಟಮ್ಸ್ನೆಲ್ಲ ಯೂಸ್ ಮಾಡಿ ಪೇಂಟ್ ಮಾಡಿದ್ದಾರೆ. ಆ ಪೇಂಟು ಸಹ ಅಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಹುಡುಗಿ ಡ್ರಾಯಿಂಗ್ ಏನಿದೆ ನಿಜವಾಗ್ಲೂ ಒಂದು ಹುಡುಗಿನೇ ಫೋಟೋನೇ ಅಂತ ಅಂದ್ಕೊಬೇಕು, ಅಷ್ಟು ಚೆನ್ನಾಗಿ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು. ಅಲ್ಲಿ ಮೇ ಬಿ ಪೇಂಟಿಂಗ್ಸ್ ಒಂದು
2 to 3 ಡೇಸ್ ಅಲ್ಲೇ ಇರುತ್ತೆ ಅಂತ ಅಂದ್ಕೊತೀನಿ. ಯಾರಾದರೂ ವಿರಾಜಪೇಟೆ ಸೈಡ್ ಅಂದರೆ ಶಾನ್ಭೋಗ್ ಸೆಂಟರ್ ಸೈಡ್ ಹೋಗೋರಿದ್ದರೆ ಇಲ್ಲಿ ಬಂದು ಒಂದು ಸತಿ ವಿಸಿಟ್ ಮಾಡಿ, ಪೇಂಟಿಂಗ್ಸ್ ಎಲ್ಲ ನೋಡಿ, ಮತ್ತು ಆ ಪೇಂಟಿಂಗ್ಸ್ ಮಾಡಿರೋದು ಹೆಸರು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅವ್ರದ್ದು ಅಡ್ರೆಸ್ಸು ಸಹ ಇದೆ. ನಿಮಗೆ ಯಾವ ಪೇಂಟಿಂಗ್ಸ್ ಇಷ್ಟ ಆಯಿತು ಅವರಿಗೊಂದು ಅಪ್ರಿಷಿಯೇಟ್ ಹೇಳಬೇಕು ಅನಿಸಿದ್ರೆ ಅದಕ್ಕೆ ಒಂದು ಅವರ ಹೆಸರು ಡೀಟೇಲ್ಸ್ ಇದೆ, ನೀವು ತಲುಪಿಸ್ಬೋದು. ಬಟ್ ಪೇಂಟಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಅಂದ್ಕೊಂಡೆ ಅವ್ರು ಕ್ಯಾಪ್ಚರ್ ಮಾಡೋಕ್ಕೆ ಬಿಡಲ್ಲ ಅಂತ, ಅಲ್ಲಿ ಸೆಕ್ಯೂರಿಟಿ ಎಲ್ಲ ಇದ್ದರು. ಬಟ್ ನಾವು ಕೇಳಿದ ತಕ್ಷಣ ಬಿಟ್ಟರು. ಅದಕ್ಕೆ ಎಲ್ಲದು ಯಾವುದಿದೆ ಒಂದು ಪೇಂಟಿಂಗ್ಸ್ ಬಿಟ್ಟಿಲ್ಲ, ನಾನು ತುಂಬ ಕ್ಯಾಪ್ಚರ್ ಮಾಡಿದೆ. ಇದೊಂದು ಪೇಂಟಿಂಗ್ಸ್ ಇದೆ ನೋಡಿ, ತುಂಬಾ ಇಂಪ್ರೆಸ್ ಅನಿಸ್ತು ನನಗೆ. ಕೆಳಗಡೆ ವೇಸ್ಟ್ ಕವರು ಆ ಥರ ಎಲ್ಲ ಡ್ರಾ ಮಾಡಿದ್ದಾರೆ. ಮತ್ತು ಒಂದು ಹುಡುಗ ಕೂತಿರೋ ಥರ ತಲೆ ಮೇಲೆ ಏನೋ ಒಂದು, ಅದು ನನಗೇನಂತ ಅರ್ಥ ಆಗಿಲ್ಲ, ಬಟ್ ಏನೋ ಒಂದು ಅದರಲ್ಲಿ ಏನೋ ಒಂದು ಮೀನಿಂಗ್ಫುಲ್ ವರ್ಡ್ ಇದೆ ಅಂತ ಅನಿಸ್ತು. ಇದೆಲ್ಲ ಪೇಂಟಿಂಗ್ಸೇ ತುಂಬ ಚೆನ್ನಾಗಿದೆ. ಇದು ಗಣಪತಿ ನೋಡಿ. ಮತ್ತು ನಾನು ಅವಳೇ ಒಂದು ಹುಡುಗಿನ ತೋರಿಸ್ದೆ, ಅದಂತೂ ತುಂಬ ಚೆನ್ನಾಗಿತ್ತು. ಸೇಮ್ ಒಂದು ಹುಡುಗಿ, ನಾನು ಒಂದು ಮೂವಿ ಇದೆ, ಅದು ಶ್ರುತಿ ಮಾಡಿರೋದು ದೆವ್ವದ್ದು, ಅದರಲ್ಲಿ ಅದೇ ಥರ ಒಂದು ಹುಡುಗಿ ಇದ್ದಾಳೆ. ಆ ಥರನೇ ಅನಿಸ್ತು ಅದನ್ನು ನೋಡಿದ ತಕ್ಷಣ ಫಸ್ಟ್. ಇದೆಲ್ಲ ಸಣ್ಣ ಸಣ್ಣ ಪೇಂಟಿಂಗ್ಸ್. ಮತ್ತು ಮೇಲ್ಗಡೆ ಎಲ್ಲ ಒಂದು ಎಂಥ ಸ್ಟಿಕ್ಕರ್ ಥರ ಅಂಟಿಸಿದ್ದಾರೆ, ಅದೆಲ್ಲ ಪೇಂಟಿಂಗ್ಸ್ ಅಲ್ಲ, ಇದೆಲ್ಲ ಪೇಂಟಿಂಗ್ಸೇ. ಅದೇ ಚೆನ್ನಾಗಿದೆ. ಫುಡ್ಡೆಲ್ಲ ತಿನ್ಕೊಂಡು ಬಂದ್ವಿ. ಹಾಗೆ ಕೆಳಗಡೆ ಆ ಡೇ ಅದು ನೆನ್ನೆ ನಡೆದಿದ್ದು ಅನಿಸುತ್ತೆ. ನಾನು ನೋಡಿದ್ದೇನೆ, ತುಂಬ ಜನ ಕ್ರೌಡ್ ಇತ್ತು, ಬಟ್ ನಾನು ಅದನ್ನ ಅಬ್ಸರ್ವ್ ಮಾಡಿದ್ದಿಲ್ಲ. ಅಜಿತಮ್ಮ ಹೇಳಿದ್ದಕ್ಕೆ ಅದನ್ನ ಕ್ಯಾಪ್ಚರ್ ಮಾಡಿದೆ. ಈಗ ಊಟ ಎಲ್ಲ ಮುಗೀತು, ಕ್ಲಾಸ್ ಅಟೆಂಡ್ ಆಗಬೇಕು. ನಿಮಗೆ ಅದರಲ್ಲಿ ಅಷ್ಟು ಪೇಂಟಿಂಗ್ಸಲ್ಲಿ ಯಾವ್ದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹೇಳಿ. ಈಗ ಕ್ಲಾಸಿಗೆ ಹೋಗೋಣ. ಓಕೆ, ಮತ್ತೆ ಸಿಗ್ತೀನಿ, ಬಾಯ್. ಕ್ಲಾಸ್ ರೂಮ್ ಬಂದವಳೆ ನಂದು ವರ್ಕ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದೆ. ಬಟ್ ನನಗೆ ಬಿರಿಯಾನಿ ತಿಂದಿದ್ದ ಏನಂತ ಗೊತ್ತಿಲ್ಲ, ನಿದ್ದೆ ಅಂತೂ ತುಂಬಾ ಬರ್ತಾಯಿತ್ತು. ಹಿಂಗೆ ಕಣ್ಣು ಮುಚ್ಚಿಬಿಟ್ರೆ ಮಲ್ಗೆ ಹೋಗ್ಬಿಡ್ತೀನಿ, ಏನೋ ಅಷ್ಟು ನಿದ್ದೆ. ಬಟ್ ಸರ್ ಕೊಟ್ಟಿದ್ದು ವರ್ಕ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿ ಮುಗಿಸಿ ಸರ್ಗೆ ಕಳಿಸ್ದೆ. ಸರ್ ಕರೆಕ್ಟ್ ಇದೆ ಅಂತಲೂ ಹೇಳಿದ್ದು. ಓಕೆ, ಇವಾಗ ಕ್ಲಾಸ್ ಮುಗೀತು, ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಕರೆಕ್ಟ್ ಟೈಮ್ ಆಗಿದೆ. ಈಗ ಸ್ಟ್ಯಾಂಡಿಗೆ ಹೋಗಿ ಒಂದು 5 ಮಿನಿಟ್ಸ್ ನಿಂತ್ಕೊಂಡ ತಕ್ಷಣ ನನಗೆ ಬಸ್ ಸಿಗುತ್ತೆ. ಓಕೆ, ಇವಾಗ ಸ್ಟ್ಯಾಂಡಿಗೆ ಹೋಗೋಣ. ಇವಾಗ ಅಚ್ಚನ ಅಂಗಡಿ ಹಸಿ ಬರ್ತಾ ಇದ್ದಲ್ಲ, ಅಚ್ಚನ ಅಂಗಡಿನ ನಾನು ನೋಡಿಬಿಟ್ರೆ ಅಚ್ಚ ಏನಾದ್ರು ತಗೊಂಡೋಗು ಅಂತಾರೆ. ಇವತ್ತು ಮಿಸ್ಸಾಗಿ ನೋಡಿಬಿಟ್ಟೆ, ಅದಕ್ಕೆ ಅಚ್ಚ ಈ ಜ್ಯೂಸ್ ಮತ್ತು ಇದೊಂದು ಕೇಕ್ ಆಯಿತಾ, ಅದನ್ನ ಕೊಟ್ಟು ಕಳಿಸಿದ್ರು. ಇವಾಗಷ್ಟೇ ಕ್ಲಾಸ್ ಮುಗಿಸ್ಕೊಂಡು ಬಂದೆ. ಹಾಗೆ ಅಚ್ಚ ಕೊಟ್ಟು ಕಳಿಸಿದ್ರಲ್ಲ, ಇದು ನಾವು ಚಿಕ್ಕಮಂಗ್ಳೂರು ಸೈಡೆಲ್ಲ ಖರ್ಜೂರ ಅಂತ ಹೇಳ್ತೀವಿ, ಇಲ್ಲಿ ಕೇಕ್ ಅಂತ ಹೇಳ್ತಾರೆ. ಅಮ್ಮ ಆ್ಯಕ್ಚುಲಿ ಅಚ್ಚನ ಕೇಕ್ ಕೇಳಿದ್ದಿಲ್ಲ, ರವೆ ಉಂಡೆ ಇದೆಯಾ ಅಂತ ಕೇಳಿದ್ದು. ಅಚ್ಚ ಕೇಕ್ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಇದು ನನಗಿಷ್ಟ, ಸಾಫ್ಟಾಗಿದೆ. ನಾನು ಚಿಕ್ಕಮಂಗ್ಳೂರಲ್ಲೆಲ್ಲ ತಿನ್ಬೇಕಾದ್ರೆ ತುಂಬ ಗಟ್ಟಿ, ಇಲ್ಲಿ ತುಂಬ ಸಾಫ್ಟ್ ಇದೆ. ಹಾಕಿದ ತಕ್ಷಣ ಬಾಯಿ ಕಾರ್ಗೋಗಿದೆ. ಎಷ್ಟು ಚೆನ್ನಾಗಿದೆ ಟೇಸ್ಟು. ಇವಾಗ ಅಮ್ಮ ಒಣಗಿದ ಮೀನು ಸಾರು ಮಾಡ್ತಿದ್ದಾರೆ ರಾತ್ರಿಗೆ. ನೋಡಿ ಈ ಮೀನು, ಇದನ್ನ ಪೇರೆಂದಮ್ಮ? ಸ್ರಾವ ಕನ್ನಡದಲ್ಲರಿಲೆ. ಇದೇನಪ್ಪ, ಪೀಸ್ ಮೀನು ಅಂತ ಹೇಳ್ತಾರೆ. ಪೀಸ್ ಆಗಿದೆ ಇಲ್ಲಿ ನೋಡಿ, ಒಂಥರ ಮಟನ್ ಥರ. ಇದನ್ನ ಸ್ರಾವ್ ಅಂತ ಮಲಯಾಳಿಯಲ್ಲಿ ಹೇಳ್ತಾರೆ. ಇದು ಮೀನು ಸಾರು ಮಾಡ್ತಾಯಿದ್ದಾರೆ. ಇದು ತುಂಬ ಚೆನ್ನಾಗಿರುತ್ತೆ ಅಮ್ಮ ಮಾಡೋ ಮೀನು ಸಾರು. ಇದು ಆ್ಯಕ್ಚುಲಿ ಒಣಗಿದ ಮೀನು ಆಯಿತಾ, ಹಸಿ ಮೀನು ಅಂದ್ಕೊಂಬಿಡಿ, ಒಣಗಿದ ಮೀನು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮನೆ ಮೀನಿನ ಬೆಕ್ಕಿದು. ಎಂದು ಕಟ್ಕೋದನ್ನು ಅವಲವ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎಂತಕ್ಕೆ ಹಾಕಿ ಕಾಣಿಕೆ ಎಂದೆಂದ ಲಕ್ಕ ಅವರು ಕೊಡ್ತೋ ಲಕ್ಕ ಬರೀ ಸನ್ನಿ ಒಂದು ಪ್ರೈಸ್ನ ಅವ್ರ ಅಪ್ಪಂಗೆ ತೋರಿಸ್ತಾ ಇದ್ದಾನೆ, ಏನೇನು ಕೊಟ್ಟರು ಅಂತ. ತೋರಿಸಿ ಸನ್ನಿ, ಏನೇನು ಕೊಟ್ಟರು ಸನ್ನಿಗೆ? ಹಲೋ, ಕಾಣಿಕೆ ಎಂತೆಂದು ಕಿಟ್ಟಿയത് കാണിക്ക്. അതിനെന്ത് പറയൂ? സൻ്റെ കയ്യിലുള്ളത് എന്തത്? ಇದೇನು ಸನ್ನಿಗೇನಿದು? ಪ್ರೈಸ್ ಅಲ್ಲ, ಇದು ಹೆಸರೇನಿದು? ಕ್ರಯಾನ್ಸ್ ಅಲ್ವಾ? ಕಲರ್ ಕೊಟ್ಟಿದ್ದಾರೆ ತಾನೆ. ಮತ್ತೇನು ಕೊಟ್ಟಿದ್ದಾರೆ ಸನ್ನಿಗೆ? ಇದೇನಿದು?
ಬುಕ್ ಅದೇನದು ಆ ಕವರ್ ಒಳಗೆ ಏನಿರತ್ತೆ ಸಣ್ಣಿದು ತೋರಿಸಿ ಓಪನ್ ಮಾಡಿ ಏನದು ನೋಡೋಣ ಪ್ಲೇಟ್ ಸಿಕ್ತಾ ವಾ ಅಚ್ಚ ಕ್ಲಾಪ್ ಮಾಡಿ ಸಣ್ಣಿಗೆ ಸಿಕ್ಕಿದಕ್ಕೆ എൻ്റെ പ്ലേറ്റ് ಶರತ್ അതിനായിട്ട് ನಂಗೆ ಅದು ಕ್ಯಾಪ್ಚರ್ ಹಾಕು ആർക്കാണ് ഇത് ആരുമാ അതെടുക്കണ്ടിരിക്കും പരി എങ്ങനെ കൺഗ്രാറ്റുലേഷൻ പറഞ്ഞാ നിങ്ങൾ സണ്ണി എന്ത് പറഞ്ഞപ്പോ എന്ത് പറഞ്ഞു താങ്ക് യു പറഞ്ഞാ പേടിച്ചു പോവാറെങ്കിലും നോക്കിയാൽ ನೀವೇನು ಫ್ಯಾನ್ಸಿ ಡ್ರೆಸ್ ಮಾಡಿದ್ದು ಎಂತದು ಏನ್ ಮಾಡಿದ್ದು ಗೊತ್ತೇ ಇರ್ಕಿಲ್ಲ ಸನ್ನಿ ಎಂತ ಫ್ಯಾನ್ಸಿ ಡ್ರೆಸ್ ಮಾಡಿ ಏಯ್ ಅಡ ಮೊನೆ ಹೆಂಗ್ ಮಾಡಿದ್ದು ಎಡ ಮೋನೆ ನಾನು ಆವಾಗಲೇ ಹೇಳ್ದಂಗೆ ಇವತ್ತು ನಮ್ಮ ಮನೆಯಲ್ಲಿ ಒಣಗಿದ ಮೀನು ಸಾರು. ಅಮ್ಮ ಮೀನು ಸಾರಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಹಾಕೋದಿಲ್ಲ, ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿ ಅಷ್ಟು ಟೇಸ್ಟಿಯಾಗಿ ಮಾಡ್ತಾರೆ ಅಂದರೆ ಲಾಸ್ಟ್ ಪ್ಲೇಟ್ ಕೂಡ ನಕ್ಕಬೇಕು, ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಈಗಷ್ಟೇ ಊಟ ಆಯಿತು. ಊಟ ಆಗಿ ಟೆರೆಸಿಗೆ ಬಂದ್ವಿ ವಾಕ್ ಮಾಡೋಕ್ಕೆ ಅಂತ. ಯಾಕಂದರೆ ಪ್ರಮೋದ್ ಅವ್ರಿಗೆ 2 ಡೇಸಿಂದ ಯಾಕೋ ವಾಮಿಟ್ ಬರೋ ಥರ ಇದೆ. ವಾಮಿಟ್ ಬರೋ ಥರ ಅಲ್ಲ, ವಾಮಿಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ವಾಕ್ ಮಾಡೋಣ ಬಾ ಅಂತೇಳ್ಬಿಟ್ಟು ನನ್ನ ಕರೆದ್ರು. ನಾನು ಪಾಪ ಅಲ್ಲ ಮಗುನ ಬಿಟ್ಟು ಬರ್ಬೇಕಾದ್ರೆ ಅವ್ನು ಕೆಳಗೆ ನನ್ನ ತುಂಬ ಹುಡುಕ್ತಾನೆ ಅಂತ ಹೇಳ್ಬಿಟ್ಟು ಅವನು ಕರ್ಕೊಂಡು ಬಂದ್ವಿ. ಇಲ್ಲಿ ನೋಡಿ ಒಂದು ಹಿಂಸೆ ನನಗೆ ಮಾಡೋದು. ಇದಾಗಿತ್ತು ನಮ್ಮ ಈ ವಿಡಿಯೋ. ನಿಮಗಿಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್, ಗುಡ್ ನೈಟ್.